Hi, I'm Mr. Nagaraj Krupale, advocate, agriculturist and artist. ಸರ್ ಜೈ ಡಿ ಬಾಸ್ ಅಂತ ಹೇಳಿ. ಎಸ್, ಜೈ ಡಿ ಬಾಸ್. ಸರ್ ನಮ್ಮೂರು ಹಂಪಕ್ಕೆ ಬನ್ನಿ, ಶಂಕರಗೌಡರು. ಓಕೆ, ಜೈ ಡಿ ಬಾಸ್. ಹಾಯ್ ಸರ್, ಹೇಗಿದ್ದೀರಾ? ಶಂಕರಗೌಡ ಆರಾಮಿದ್ದೀನಿ ಸ್ವಾಮಿ. ಪ್ರವೀಣ್ ಕೆ ಕೆಂಚನಗೌಡ. ಪ್ರವೀಣ್ ಕೆ ಕೆಂಚನಗೌಡ ವಾಂಟ್ಸ್ ಟು ಜಾಯಿನ್ ಯುವರ್ ಆನ್ ವಿಡಿಯೋದಾಗೆ ಜಾಯಿನ್ ಮಾಡಲಿಕ್ಕೆ ಇದು ಟೆಕ್ನಿಕಲ್ ಇಶ್ಯೂ ಇದೆ, ಬರ್ತಾ ಇಲ್ಲ. ಸೊ ನಾನು ಇವತ್ತು ಮಾತಾಡಲಿಕ್ಕೆ ಬಂದಂಥ ವಿಚಾರ, ಪದೇ ಪದೇ ಬಿಜೆಪಿಯವರು ಸಿ ಎಂ ಅವ್ರನ್ನ ಕಾಲೆಳಿತಾ ಇದ್ದಾರೆ. ಸಿ ಎಂ ಅವರು ಯಾವ ಬದಲಾವಣೆ ಆಗ್ತಾರೆ, ನೀವೇ ಮುಂದುವರಿತೀರಾ, ಹೇಗೆ? ಇದು ಅವ್ರಿಗೆ ಸಂಬಂಧವಿಲ್ಲದಂಥ ವಿಚಾರ. ವೆಂಕಟೇಶ್ ತಳವಾರ್ ಸರ್, ಅವ್ರಿಗೆ ಸಂಬಂಧ ಇಲ್ಲದ ವಿಚಾರ ಇದು ಆಂತರಿಕ ವಿಚಾರ. ಡೆವಿಲ್ ಹೇಗಿದೆ ಸರ್? ಮಸ್ತ್ ಇದೆ ರೀ, ಭರ್ಜರಿ ಇದೆ. ಗುಡ್ ಈವ್ನಿಂಗ್ ಸರ್. ಕೃಷ್ಣ ಮನೋಹರ್, ಬ್ರಿಂಗ್ ಆನ್ ಕ್ಯಾಮ್ರಾ ಆಗಿದೆ. ಕ್ಯಾಮ್ರಾದೊಳಗೆ ತೊಗೊಳ್ಳಿಕ್ಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ಇದು ನನಗೆ ಗೊತ್ತಿಲ್ಲ ಅದು ಹೇಗಿದೆ ಅಂತ. ಸೊ ಚೆನ್ನಾಗಿದೆ, ಡೆವಿಲ್ ಪಿಕ್ಚರ್ ಚೆನ್ನಾಗಿದೆ. ಸೊ ಈಗ ನಾನು ಹೇಳಕ್ ಬಂದಿರೋ ವಿಚಾರ ಏನಪ್ಪಾ ಅಂದ್ರೆ, ಏನಕ್ಕಿಲ್ರಿ, ಹೇಗಿದ್ದೀರಾ? ವೆಂಕಟೇಶ್ ತಳವಾರ್, ಚೆನ್ನಾಗಿದ್ದೀನಿ ರೀ ವೆಂಕಟೇಶ್ ಸರ್. ಇವಾಗ ಇಶ್ಯೂ ನಮ್ಮ ಮುಂದೆ ಏನಿದೆ ಅಂದ್ರೆ, ಬಡ ಜನರು ರಸ್ತೆ ಗಿಸ್ತೆ ಕುಡಿಯುವ ನೀರು ಸರಿ ಇಲ್ಲ, ಸೊಳ್ಳೆ ಗಿಳ್ಳೆ ಗಟಾರ ಕ್ಲೀನ್ ಇಲ್ಲ. ಕರ್ನಾಟಕ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಬಿಜೆಪಿಯವರು ಕಾಂಗ್ರೆಸ್ನವರು ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವರು ನಾಟಕ ಮಾಡ್ಕೊಂತ ಹೋಗ್ಬೇಡ್ರಿ. ನಿಮಗೆ ರೈತರ ಬಗ್ಗೆ ಅಂತೂ ಕಳಕಳಿ ಇಲ್ಲೇ ಅಲ್ಲ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇವರು ಕಾಂಗ್ರೆಸ್ನ ಹಸೂರು ಶಾಲೆ ಹಾಕ್ಯಂದು ಏನ್ ದೊಡ್ಡ ರೈತರ ಮಕ್ಕಳನ್ನ ನಂಗೆ ನಾಟಕ ಮಾಡ್ತಾರ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಾಗ ಇದ್ದಾಗ ರೈತರ ಏನೋ ನಂಗೆ ಮಾಡ್ಯಾರ. ನಾ ರೈತರ ಮಗ, ರೈತರ ಕುಟುಂಬದಿಂದ ಬಂದಿರೋನು, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರಿ. ಇವತ್ತು ರೈತರ ಗತಿ ಏನಾಗೈತ್ರಿ? ಬೆಂಬಲ ಬೆಲೆ ಕೊಡಕ್ಕೆ ಹಿಂದ್ಮೇಲೆ ನೋಡ್ತಾ ಇದ್ರಲ್ಲ, ನಿಮ್ಗೆ ಅಷ್ಟು ದಕ್ಷತೆ ಅಲ್ವಾ? ನಾನೊಬ್ಬ ರೈತನ ಮಗನಾಗಿ, ರೈತ ಕುಟುಂಬದಿಂದ ಬಂದವನಾಗಿ, ರೈತರ ಪರವಾಗಿನ ಮಾತಾಡೋದು. ಕಾಂಗ್ರೆಸ್ ನಮ್ದಿದ್ರೇನು ಯಾರ್ದಿದ್ರೇನು? ಇವತ್ತಿರ್ತತಿ, ನಾಳೆ ಹೋಗತಿ. ಅಧಿಕಾರ ಐತಿ. 25,000ವರೆಗೂ ಏನು ಮನ್ನಾ ಮಾಡಿದ್ರಲ್ಲ ಕೋಆಪರೇಟಿವ್ ಸೊಸೈಟಿದು, ಅಷ್ಟರ ಮಾಡ್ರಿ. ಈಗ ಸೋನಿಯಾ ಗಾಂಧಿ ಇದ್ದ ಕಾಲಕ್ಕ ಒಟ್ಟು 78,000 ಕೋಟಿ ನ್ಯಾಷನಲೈಸ್ಡ್ ಬ್ಯಾಂಕ್ದವು ತಲಾ 50,000 ಮನ್ನಾ ಮಾಡಿದ್ರು. ಯಾವುದೋ ನ್ಯಾಷನಲೈಸ್ಡ್ ಬ್ಯಾಂಕ್ ಲೋನ್ ಅನ್ನ ರೈತರಿಗೆ. 2007ರಿಂದ ಇಲ್ಲಿವರೆಗೂ ಒಬ್ಬರು ಮಾಡಿಲ್ಲ. ಅದು ಅಡ್ರ ಬಡ್ರ ಸ್ವಲ್ಪ ಮಾಡಿದ್ದು ಅಂದ್ರೆ ಕುಮಾರಸ್ವಾಮಿ. ಆದ್ರಿಂದ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ನಮ್ಮ ಸಿಎಂ, ನಾನು ಗೌರವದಿಂದ ನಿಮಗೆ ಹೇಳ್ತಿದ್ದೀನಿ, ನೀವು ಸಿಎಂ ಮುಂದುವರಿತೀರಿ ಬಿಡ್ತೀರಿ ಪ್ರಶ್ನೆ ಅದಲ್ಲ. ರೈತರಿಗೆ ಏನು ಕೊಟ್ಟಿದ್ದೀರಿ ನೀವು? ಬಿಜೆಪಿ ಏನು ಕೊಟ್ಟರು? ಬಿಜೆಪಿ ಏನು ಕಡ್ದಲ್ಲ. ರೈತರ ಬಗ್ಗೆ ಮಾತಾಡಕ್ ಮ್ಯಾಂಡೇಟ ಇಲ್ಲ ಅವರಿಗೆ. ಹಾವೇರೆ ಗೋಳಿಬಾಳು ಮಾಡಿಸಿದಾರ ಬಿಜೆಪಿಯವರು. ಆಮೇಲೆ ನೆರೆ ಹಾವಳಿದ 2019 36,000 ಕೋಟಿ ಬಾಕಿ ಇದೆ. ಏನು ಬೊಂಬು ಕೊಟ್ಟಿಲ್ಲ ಇವರು. ಅದಕ್ಕೆ ರೈತರ ಬಗ್ಗೆ ಕಳಕಳಿ ವಹಿಸ್ರಿ. ಒಂದು, ಕರ್ನಾಟಕದಾದ್ಯಂತ ರೋಡ್ಗಳೆಲ್ಲ ಹಗ್ಗೋ ದಿನ್ನಿ ಮಾಡಿ ಯಾವ ಕ್ಷೇತ್ರದಾಗ ಹೋದ್ರೆ ಏನು ಗಬ್ಬು ಆಗಿಲ್ಲ. ಯಾಕೆ ಅಂದ್ರೆ ಇವನ್ ಬಿಟ್ರೆ ಇಲ್ಲಿ ಅದರಲ್ಲ MLAಗಳು ಇವರು ಕೆಲವರು ಬಕಾ ಪಕ್ಷಿಗಳು ಕೂತಾರೆ ಕಮಿಷನ್ ಹೊಡ್ಯಾಕ. ಇಲ್ಲಿ ನಮ್ಮ ರೋಡ್ನಾಗ ಅವನ ಕಾಂಟ್ರಾಕ್ಟರ್ಗೆ ಅರ್ಧಂಬರ್ಧ ಮಾಡಿದಾನೆ, 40% ಕೇಳಿದ್ರಂತ, ಇನ್ನು 60% ಏನ್ ಮಾಡ್ಬೇಕು ಅವನು? ಜಲ್ಲಿ ಕಲ್ಲು ಹಾಲ್ಟಿ ಇಟ್ಟು ಹಂಗ ಓಡಿಗಿದಾನ. ಇಲ್ಲೇ ನಮ್ಮ ಮನೆ ಮುಂದ್ಲದ. ನಾವು ಒಬ್ಬ ಕಾಂಗ್ರೆಸ್ನರಾಗಿ ಅದೊಂದಿಷ್ಟು ರೋಡ್ ಮಾಡಿಸ್ಕೊಳಕ್ ತಿಕಾಣಿಲ್ಲ. ಅದಕ್ಕೆ ನೋಡ್ರಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಮ್ಮ ಬಾಳೆ ಹೆಂಗ್ ಬಂದತಿ. ಅದಕ್ಕೆ DKS ಸಿದ್ದರಾಮಯ್ಯನವರು ಅಧಿಕಾರಕ್ಕಾಗಿ ಹೊರದಾಡ್ತಾ ಮಾಡ್ತಾ ಇದಾರ. ಅಲ್ರಿ DKS ಅವ್ರೆ, ನಿಮಗೆ DCM ಕೊಟ್ಟೈತಿ, 2-3 ಅಧಿಕಾರ ಕೊಟ್ಟಿದೆ, ಇದನ್ನು ಕೊಟ್ಟಿದೆ, ಪಕ್ಷ ಕೊಟ್ಟಿದೆ. ಇದನ್ನ ಪಕ್ಷದ ಅಧ್ಯಕ್ಷಗಿರಿಗೆ ಅನುಭವಿಸಿರಿ. ಮೊದಲಿನಿಂದನೂ ಅಧಿಕಾರ ಅನುಭವಿಸ್ತಾನ ಬಂದಿದ್ದೀರಿ. ಈಗ ಅವ್ರು ಹಿರಿಯರದಾರ ಆಗಿದಾರ, ಮಾಡೋದಾಗಿದ್ರಿ. ಸದ್ಯಕ್ಕೆ ಹೈಕಮಾಂಡ್ ಮಾಡ್ತಿದ್ರು, ಮೂಡ ಹಗರಣದ ಸಿಗಸಾಕ ಎಲ್ಲರೂ ನೋಡಿದ್ರು. ಈಗ ಬಿಜೆಪಿಯವರು ಬ್ರಿಟಿಷ್ ತಂತ್ರಜ್ಞಾನವನ್ನು ಉಪಯೋಗಿಸ್ತಿದ್ದಾರೆ. ಬ್ರಿಟಿಷರು ಒಡೆದಾಳ ನೀತಿ. ಸಿದ್ದರಾಮಯ್ಯನವ್ರನ್ನು, DK ಶಿವಕುಮಾರ್ ಅವ್ರನ್ನು ಭೇದೋಪಾಯದಿಂದ ಕಟ್ಟಿ ಹಾಕಿಬಿಟ್ರೆ
ಈ ಇಬ್ರು ಒಡಕಂತಾರೆ. ಎರಡು ಕೋಮುಗಳು, ದೊಡ್ಡ ದೊಡ್ಡ ಕೋಮುಗಳು ಒಡಕಂತವೆ. ಆಮೇಲೆ ಸಿದ್ದರಾಮಯ್ಯನವ್ರ ಫಾಲೋವರ್ ನಾವು ಸರ್ಕಂತವಿ, ಅವ್ರ ಫಾಲೋವರ್ ಅವ್ರು ಸರ್ಕಂತಾರೆ. ಆದ್ರಿಂದ ಈಗ ಹಾಲಿ DCM ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅದಾರೆ. ಆದ್ರಿಂದ ಈ ಸರ್ಕಾರ ಇದೇ ರೀತಿ 5 ವರ್ಷ ಪೂರ್ವೈಸಲಿಕ್ಕೆ ಮಾನದಂಡವನ್ನ ಈ ಒಂದು ಮತದಾರರು ಕೊಟ್ಟಿದ್ದಾರೆ. ಅದಕ್ಕೆ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ, ಅದನ್ನು ಕೇಳಲಿಕ್ಕೆ ಬಿಜೆಪಿಯವರು ಅಧಿಕಾರಸ್ಥರಲ್ಲ, ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಇವ್ರನ್ನ CM ಇವರೇ ಆಗಬೇಕೋ, ನೀವೇ ಹಾಕಿರಾ, ನೀವೇ ಮುಂದುವರಿತೀರಾ ಅಂತ ಕೇಳಕ್ಕೆ ಅವ್ರಿಗೆ ಮ್ಯಾಂಡೇಟೇ ಇಲ್ಲ. ಆ ಅಶೋಕಗೆ ಕೆಲಸ ಇಲ್ಲ, ಇದಕ್ಕೆ ವಿಜೇಂದ್ರಿಗೇನು ಬುದ್ಧಿ ಇಲ್ಲ. ಆ CT ರವಿಗಂತೂ ಎಣ್ಣೆ ಹೊಡೆದ್ರೆ ಅದಕ್ಕೆ ಅದ ಗೊತ್ತಿರೋದಿಲ್ಲ. ಇನ್ನು ಶೋಭಕ್ಕಂತೂ ಯಾರ ಹಿಂದೂ ಹುಡುಗರು ಯಾವಾರ ತೀರ್ಕೊಂಡ್ರೆ ಬರ್ತಾಳ ಅಷ್ಟೇ. ಅದು ಕಾಂಗ್ರೆಸ್ನ ಹಿಂದೂಗಳು ತೀರ್ಕೊಂಡ್ರೆ ಬಡವ್ರು ಏನಾರ ಆದ್ರ, ಹೆಣ್ಮಕ್ಳಿಗೆ ಏನಾರ ಆದ್ರ ಬರೋದಿಲ್ರಿ ಶೋಭಕ್ ಹಂಗ ಅಲಡ್ಕಂತ ಬಂದ್ಬಿಡ್ತಾಳ. ಹಂಗ ಮೊನ್ನೆ ಯಾರ ಬಂದಿದ್ರು RSSನವ್ರು ನಮ್ಮ ಮನೆಗೇನೋ ಭಾರತ ಮಾತಾ ಕೊಡಕ. ಹೋಗೋ 71 ನಾವು ಯುದ್ಧಕ್ಕೆ ರೊಕ್ಕ ಕಳಿಸಿರೋರು, ನಮಗೇನು ದೇಶಭಕ್ತಿ ಹೇಳ್ತೀರಿ ಎಂದೆ. ಅವ್ರದ್ದೇನೋ 100 ವರ್ಷ ಆಗೈತಂತ. 100 ವರ್ಷ ಆಗಲಿ 1000 ವರ್ಷ ಆಗಲಿ, ಏನ ಇದ್ರಾಗ ದುರಂಕಾರಿ ದೊರೆ ಲೇ ಬೋಸಡಿಗೆ, ದುರಂಕಾರಿ ದೊರೆ ನೀನು. ನಿಮ್ಮ ಅಪ್ಪ ಹುಟ್ಟಿದ್ರೆ ಕರೆಕ್ಟಾಗಿ ನೀನು ಫೇಕ್ ಐಡಿ ಮೇಲೆ ಯಾಕೆ ಬರ್ತಿ? ನಾಗೇನೆ ನೀ ತಿಕ್ಕದಲ್ಲಿ ಉರಿನಾ ಅಂತ. ಮತ್ತು ನಿನಗೆ ಎದ್ರಾಗ ಉರಿ? ಮತ್ತು ನನಗೆ ಬಾಯಿ ಚೊಲ್ಚೊಲೋ ಬರೋದಲ್ಲ, ಮರ್ಯಾದೆಯಿಂದ ಡಿಲೀಟ್ ಮಾಡು, ಇಲ್ಲರ ನಿನ್ನ ಹುಡುಕ್ಯಂಬಂದು ಬೂಟಲ್ಲಿ ಹೊಡಿತಾನೆ. ನಾನೇನು ನಿನ್ನ ಸುದ್ದಿ ಬಂದನ, ನಿಮ್ಮ ಅಪ್ಪನ ಸುದ್ದಿ ಬಂದದನ? ನಿನಗೆ ಗಂಡಿಸ್ತಾನೆ ಇದ್ರೆ ನೀನು ನನ್ನಂಗೆ ಲೈವ್ ಮಾಡು, ನನ್ನ ಬಗ್ಗೆನ ಮಾತಾಡು, ಬೈ ಲೈವ್ ಮಾಡು, ನಿನ್ನ ಮಕ ತೋರಿಸು. ದರಿದ್ರ ಬೋಸುಡಿಕೆ, ದುರಹಂಕಾರಿ ದೊರೆ ಅಂತೀವನು ಬೋಸುಡಿಕೆ. ಅಲ್ಲಿ ಇದಕ್ಕೆ ಹೋಗಲಿ, ರಾವಣನ ರಾಜ್ಯಕ್ಕೆ ಬೋಸುಡಿಕೆ ತಂದು ಇದು ದುರಂಕಾರಿ ದೊರೆ ಅಂತ ಬ್ಲಾಕ್ ಮಾಡ್ರಿ ಗೊತ್ತಾಗತ್ತೆ. ಬ್ಲಾಕ್ ಮಾಡ್ತಾ ನೋಡು, ಈ ಫೇಕ್ ಐಡಿ ನೋಡ್ರಿ. ಇವನು ಯಾರ್ದ ಒಂದು ಫೋಟೋ ಹಾಕ್ಯಂದು ಯಾರ್ದ ಒಂದು ಮಾಡ್ಕೊಂಡು ಬಂದ. ಬ್ಲಾಕ್ ಮಾಡಿ ನೋಡ್ರಿ. ಉಲ್ಟಾ ಪಲ್ಟಾ ಏನೇನಾರ ನಾನು ತಲೆ ಕೆಡ್ಸಕ್ಕೆ ಬಂದ್ರೆ ಬ್ಲಾಕ್ ಮಾಡಿಬಿಡ್ತಾನೆ. ನೀ ಇದ್ದೀಯೇನು ಬಿಟ್ಟಿಯೇನು, ನೀ ಫಾಲೋವರ್ ಆದಿಯೇನು ಬಿಟ್ಟಿಯೇನು. ನಾವೇನು ಮಾತಾಡ್ತೀವಿ? ರೈತರ ಪರ ಮಾತಾಡ್ತೀನಿ, ಬಡವ್ರ ಪರ ಮಾತಾಡ್ತೀನಿ. ಹೆಣ್ಮಕ್ಳು ಸರಿಯಾಗಿ ರೊಕ್ಕ ಬಂದಿಲ್ಲ, ಗ್ಯಾರಂಟಿ ಬಗ್ಗೆ ದುಡ್ಡು ಬಂದಿಲ್ಲ. ಬರೀ ಇವರು BJP ಕಾಂಗ್ರೆಸ್ಸು ಇವು ಏನು ಒಂದಕ್ಕೂ ಪ್ರಬುದ್ಧತೆ ಇಲ್ಲ. BJP ಲೀಡರ್ಗಳು ಒಬ್ಬರಿಗೂ ಪ್ರಬುದ್ಧತೆ ಇಲ್ಲ. ಕನಸು ಮನಸ್ಸು ಪ್ರೀತಿಯ ಮನಸ್ಸು. ವಕೀಲರೇ, ಮುಂದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರಲ್ಲ ಅಂತ ನಮ್ಮ DK ಶಿವಕುಮಾರ್ ಅವರಿಗೆ ಮನವರಿಕೆ ಆಗಿದೆ. ಅದಕ್ಕೆ ಈ ಸಲನ ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದ್ದಾರೆ. ನಿನಗೆ ಕನಸು ಬಿದ್ದರು ಬಿಡಪ್ಪ, ನೀ ಕನಸಲ್ಲ. ಮೊದಲ ಕನಸು ಮನಸ್ಸು ಪ್ರೀತಿಯ ಮನಸ್ಸು. ನಿನಗೆ ಹೆಸರು ಹಾಕ್ಯಣ ಯೋಗ್ಯತೆ ಇಲ್ಲ. ನಿನ್ನ ಸ್ವಂತ ಹೆಸರು ಕೇಳೋ, ಹಂಗೆ ಯಾಕೆ ಹಾಕ್ಯಂತೀರಿ? ನೋಡಿ, ನಾನು ನಾಗರಾಜ್ ಕುಡುಕ್ಲಿ ಹೆಂಗೆ ಹಾಕ್ಯಂತಾನೆ. ನಾವು ಮಾತಾಡಿದ್ರೆ, ನಾವು ತಪ್ಪು ಮಾತಾಡಿದ್ರೆ ನಾವೆಲ್ಲದಕ್ಕೂ ರೆಡಿ ಇದಾವೆ. ಕೇಸ್ ಸಾಕ್ಷಿಣಕ್ಕೂ ರೆಡಿ ಇದಾವೆ, ಹಾಕಕ್ಕೂ ರೆಡಿ ಇದಾವೆ. ನಾವು ತಪ್ಪು ಮಾತಾಡೋದಲ್ಲ, ಇದ್ದದ್ದು ಮಾತಾಡ್ತೇವೆ. ನಿನಗೆ ದಮ್ಮುದ್ರ ಮಾಡಂಗ, ನಿನಗೆ ದಮ್ಮಿಲ್ಲ ಪಮ್ಮಿಲ್ಲ. ಬೆಳಗಾವಿ ಅಧಿವೇಶನ ನೀವು ಶಾಸಕರಾಗಿ ಭಾಗವಹಿಸಬೇಕ. ಏನು ಮಾಡಕ್ಕಪ್ಪ? ನಮ್ಮ ಸೀಟ್ ಹೊಡೆದ್ರು, ನಾನು ಖರ್ಚು ಮಾಡಿ ರೊಕ್ಕನೂ ಕೊಡಲಿಲ್ಲ. ಯಾವನ ತಿಂದೊಬ್ಬನ ಬೋಸುಡಿಕೆ. ನನಗೆ ಬರ್ಬೇಕಾದ ರೊಕ್ಕನ ಖರ್ಚು ಮಾಡಿದ್ದು ರೊಕ್ಕ ಕೊಡ್ಬೇಕಂತ ಮಾತಾಗಿತ್ತು. ಆ ಬೋಸುಡಿಕೆ ಯಾವನು ಕೊಡಲಿಲ್ಲ. ಮನೆಗೆ ಬಂದು ಗುಟಕ ಹಾಕ್ಯಂದು ಹೋದ ಯಾವನ ಅವನು. ನಂದು ತಿಂದ ಉದ್ಧಾರ ಆಗೋದಲ್ಲ. ನಾವು ಕುಡಗತ್ರಿ ಅಜ್ಜನೂರರ ನಮ್ಮ ಶಾಪ್ ಒಳ್ಳೇದಲ್ಲ, ಹಾಳಾಗಿ ಹತ್ತಿ ಬಿತ್ತು ಹೋಗವು. ಸೊ ಆದ್ರಿಂದ ನಾನು ಹೇಳೋದಷ್ಟೇ, CM ಅವರಾಗಲಿ DCM ಅವರಾಗಲಿ, ನಿಮ್ಮ ಕಚ್ಚಾಟ ಬಿಡಬೇಕು. ನಿಮ್ಮ ಕಚ್ಚಾಟ ಬಿಡಲಿಲ್ಲಪ್ಪ ಅಂದ್ರೆ ಮುಂದಿನ ಸರಿ ನಾವ ಕಾರ್ಯಕರ್ತರ ಇರೋದಿಲ್ಲ, ಸೈಲೆಂಟ್ ಮನೆ ಕೂತ್ಕೊಂತೀವಿ. ನಾವೆಲ್ಲ ನಮ್ಮ ರೊಕ್ಕ ಖರ್ಚು ಹಾಕ್ಯಂದು ನಿಮ್ಮನ್ನೆಲ್ಲ ಸರ್ಕಾರ ಬರಾಕ ಏನೇನು ಮಾಡ್ಬೇಕು ಅದೆಲ್ಲ ಮಾಡಿದೆವು ನಾವು. ನಮ್ಮ ಆತ್ಮ ಶುದ್ಧ ಇದೆ, ನಮ್ಮ ರಕ್ತ ಶುದ್ಧ ಇದೆ. ನಾವು ಯಾವೊಂದು ತಿಂದಿಲ್ಲ. ತಿಂದರೋ ಕೆಟ್ಟ ರಕ್ತ ಆಗಿದಾವು. ಕಾಂಗ್ರೆಸ್ನ ಕುತ್ಕೊಂಡು ಗಪ್ಪ 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 ತಿಂತವಲ್ಲ ಕೆಲವೊಂದು, ಎಲ್ಲರಲ್ಲ. ಗಂಟು ಹೊಡಿತ ಶಾಮನೂರು ಶಂಕರಪ್ಪಾಜಿ ಅದಾರಲ್ಲ ಅಂತಾರೆ. ಇನ್ನೂ ಕಾಂಗ್ರೆಸ್ ಪಕ್ಷ ಅವ್ರಂತಾರೆ ಇರೋದು ಕಾಂಗ್ರೆಸ್ ಪಕ್ಷ ಗಟ್ಟಿಯೇ ನಿಂತದೆ. ಅವ್ರಿನ್ನೂ ಪಕ್ಷಕ್ಕಾಗಿ ಕೊಟ್ಟು ಅಧಿಕಾರ ಮಾಡಿದಾರ, ಬಡವ್ರಿಗಾಗಿ ಕೊಟ್ಟು ಅಧಿಕಾರ ಮಾಡ್ತಾರ. ಇನ್ನು ಉಳ್ದವದವಲ್ಲ, ತಗೊಂಡು ಮನೆ ಕಟ್ಕೊಂಡವು, ಹಾಕ್ಯಂಡದವು, ಏನೇನೋ ಮಾಡಿದವು. 7 ಕರ್ಮನೆಲ್ಲ ಮಾಡಿದವು. ಅವು ದುಡ್ಡ ಗೊತ್ತಿಲ್ಲಲ್ಲ. ಆದ್ರಿಂದ ಸಿದ್ದರಾಮಯ್ಯನವ್ರಿಗೂ ಮತ್ತು ಇವ್ರಿಗೆ ಹೇಳ್ತಾನೆ, ಈಗ ಈ ನಮ್ಮ DK ಶಿವಕುಮಾರ್ ಅವ್ರಿಗೂ ಚಲೋ ಮಾತಿಂದ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ಒಂದು
ಕನಿಷ್ಠ 25,000ವರೆಗೂ ಕೋಆಪರೇಟಿವ್ ಸೊಸೈಟಿದ ಸಾಲ ಮನ್ನಾ ಮಾಡಬೇಕು. ಮಾಡಂಗಲ್ಲಪ್ಪ ಅಂದ್ರೆ ಮುಂದೆ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ. ಇದೇ ರೈತರನ್ನ ತಡ್ಕೊಂಡ ಬಿಜೆಪಿ ಗೌರ್ಮೆಂಟ್ ಇವತ್ತು ಹಳ್ಳಾಡ್ದು ಹೋಗಿರೋದು. ಇನ್ನೊಂದ್ಸರಿ ಅವ್ರನ್ನ ಹಳ್ಳಾಡಿಸ್ಬೇಕಪ್ಪ ಅಂದ್ರೆ ಈಗ ರೈತರಿಗೆ ಏನು ಅನುಕೂಲ ಬೇಕು ಅವನ್ನ ಚಲೋ ಮಾತಿಂದ ಕೊಡಬೇಕು. ನಾನು ಇದನ್ನ ಹಗುರವಾಗಿ ಹೇಳ್ತಾ ಇಲ್ಲ, ಒಬ್ಬ ರೈತರ ಮಗನಾಗಿ ಕಷ್ಟದಿಂದ ಸಗಣಿ ಹೊಡೆದು ಬಂದು ಇದನ್ನ ಹೇಳ್ತಾ ಇದ್ದಾನೆ. ರೈತರ ಪರ ನಾವು, ಮಹಿಳೆಯರ ಪರ ನಾನು, ಬಡವರ ಪರ ನಾನು. ಪಕ್ಷ ಒಬ್ಬಂದಿರ್ತತಿ, ಯಾವನ ಅಧಿಕಾರಕ್ಕನ ಯಾವನ ಅಧಿಕಾರ ತಿಂತಾನೆ, ಯಾವನ ರೊಕ್ಕ ಮಾಡ್ಕೊಂತಾನ, ಯಾವನ ಭ್ರಷ್ಟಕ್ಕನೆ ಯಾವನ ಮಾಳು ಮಾಡ್ಕೊಂತ ತಿಂತಾನ, ಯಾವನ ಓಸಿ ಆಡಿಸ್ತಾನೆ, ಯಾವನ ಇಸ್ಪಿಟ್ ಆಡಿಸ್ಕೊಂತಾನ, ಹಾಕಿದ ಎಲೆಕ್ಷನ್ಗೆ ಖರ್ಚು ಮಾಡಿ ರೊಕ್ಕನ ಮಾಡ್ಕೊಂಡು ಹೋಗಾರಿ ಇವರು. ಈ ಬೋಸಡಿಕರಿಗೆ ರೊಕ್ಕ ಹಂಚಿ ಆರಿಸಿ ಬರ್ರಿ ಅಂತ ನಾವು ಹೇಳಿಲ್ಲ. ಯಾವನ್ ಹಂಚಿದಾನ ಅವನಿಗೆದೋ. ಆದ್ರಿಂದ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ತರ ಇದ್ದೀರಾ ಸರ್. ಅಪ್ಪ ಅವ್ರ ಗುರುಗಳಿಗಪ್ಪ, ಅವರು ನಮ್ಮ ದೇವರವರು, ತಂದೆ ತಾಯಿ ನನಗೆ ದೇವರು, ಎರಡನೇದು ಡಾಕ್ಟರ್ ರಾಜ್ಕುಮಾರ್ ದೇವರು ನನಗೆ. ಅವ್ರನ್ನ ನೋಡಿ ಕಲ್ತವ್ ನಾವು. ಪ್ರಕಾಶ್ ಕೋಳಿವಾಡ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಅಂದ್ರೆ ಗುಟ್ಕ ಹೊಡಿತಾನ, ಹೋಕಾನ, ಏನು ಮಾಡಿಸಿಲ್ಲ, ಒಂದು ದೋಣಿ ತಂದ್ಬಿಟ್ಟದಾನ. ಇದ್ರಾಗ ಚೌಡವನ್ ಕೆರೆ ಒಂದು ದೋಣಿ ತಂದಿಟ್ಟದಾನ, ಹುಡ್ರಾಡದ ಅಲ್ಲಿ ಬಂದೂಕ್ ತಂದಿಟ್ಟದಾನ, ಒಂದು ಟ್ಯಾಂಕರ್, ಬಂದೂಕ್ ಟ್ಯಾಂಕ್, ಮಿಲ್ಟ್ರಿದ ಒಂದು ಟ್ಯಾಂಕರ್ ಇದಾಗಿ ನಿಂತಿರ್ತಾವಲ್ಲ ಅಂಥದ್ದೊಂದು ತಂದಿಟ್ಟದಾನ. ನಂದು ಎಲೆಕ್ಷನಿಗೆ ಖರ್ಚು ಮಾಡಿ ಸುಮಾರು 10-15 ಲಕ್ಷ ಕೊಡ್ಬೇಕಂತ, ವಾಪಸ್ ಕೊಡ್ಬೇಕಂತ ಮಾತಾಗಿತ್ತು. ಕೊಟ್ಟಲ್ಲ ನಂದ. ತಿಂದು ಉದ್ಧಾರ ಆಗಲಿ. ರಾಣೆಬೆನ್ನೂರಾಗ ಓಸಿ ನಡೀತೈತಿ, ರಸ್ತೆ ಒಂದು ಸರಿ ಇಲ್ಲ, ಚರಂಡಿ ಗೊಬ್ಬನ ಆರ್ತಾವು, MG ರೋಡ್ನ್ಯಾಗ ಇದು ಎಲ್ಲ 7 ಕರ್ಮ ಹಾರಾಡ್ತು. ಇಷ್ಟು ಗಲೀಜನ್ನ ನಾನು ಸರ್ವಿಸ್ನ ರಾಣೆಬೆನ್ನೂರು ನೋಡಿದ್ದಿಲ್ಲ ನಾನು. ಇವನ ಈ ಪ್ರಕಾಶ್ MLA, ನಮ್ಮ ಕಾಂಗ್ರೆಸ್ನ MLA, ಇವನ್ ಕಾಲದಾಗ ಎಲ್ಲ ರಾಣೆಬೆನ್ನೂರು ಗಬ್ಬು ಗೊಳೆ ಆಗೈತಿ. ಒಂದು ರೋಡ್ ಸರಿ ಇಲ್ಲ. ಬಂದು ನೋಡ್ಕೊಳ್ರಿ ಎಲ್ಲರೂ. ಸಿದ್ದರಾಮಯ್ಯ ಸಾಹೇಬ್ರ ಬಂದು ನೋಡ್ಕೊಳ್ರಿ, DK ಶಿವಕುಮಾರ್ ಅವರು ಬಂದು ನೋಡ್ಕೊಳ್ರಿ. DK ಶಿವಕುಮಾರ್ ಕ್ಯಾಂಡಿಡೇಟ್ ಅದು. ಅದಕ್ಕೆ ಏನು ಮಾಡಿಲ್ಲ ಇವನು MLA. ಇವನು ಏನು ಮಾಡಿಲ್ಲ. ಅದರ ಒಟ್ಟು ಮಿಸಿ ಮಾಡೋದು 7ನೇ ಕ್ಲಾಸ್ ಫೇಲ್ ಆಗಿದ್ದ ಅರುಣ. ಅವ್ನು ನನ್ನ ಮನೆಯರ ಮುರಿದ. ಇವನ್ ಕೈಲಿ ಏನೂ ಆಗೋದಿಲ್ಲ. ಇವ್ನು ಗುಟ್ಕ ಹಾಕ್ಯಂದ ಇನ್ನು ಉಳಿದದ್ದೇನನ್ನ ಹಾಕ್ಯಂಡು ಹೋಗ್ಬಿಟ್ರೆ ಮುಗಿದೋತು. ಎಲ್ಲ ಗೊತ್ತದವು, ಈ ಥರ ಮಾತಾಡೋದಲ್ಲ. ಎಲ್ಲವೂ ಗೊತ್ತದವು. ಇವ್ರು ಎಷ್ಟು ಆಸ್ತಿ ಮಾಡ್ಯಾರ, ಎಷ್ಟು ಇದು ಮಾಡ್ಯಾರ, ಏನೇನು ಮಾಡ್ಯಾರ, ಎಲ್ಲವೂ ಗೊತ್ತದವು ನನಗೆ. ಬಟ್ ಐ ವೋಂಟ್ ಟಾಕ್. ಯಸ್, ಜೈ ಹಿಂದ್, ಜೈ ಕರ್ನಾಟಕ.